Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇಂತ ವಿಚಾರದಲ್ಲಿ ಸಮಾಜದ ನಂಬಿಕೆಯನ್ನು ಕಳ್ಕೊಳ್ಳುವಂತದ್ದು ಯಾಕಂತಂದ್ರೆ ಸಹಜವಾಗಿ ನಂಬಿಕೆ ಇಟ್ಟು ಸಮಾಜದವರು ನಮ್ಮ ಸಮಾಜದವರು ಅನ್ನೋದು ಅಲ್ಲ ಇದು ಏನಾಗುತ್ತಂದ್ರೆ ಅಂದರೆ ಎಲ್ಲೋ ಒಂದು ಕಡೆ ಅನುಮಾನ ಅಂದರೆ ಯಾಕಪ್ಪ ಈ ರೀತಿ ಆಯಿತು ನಮ್ಮ ಸಮುದಾಯದವರೇ ಆಗಿ ಈ ರೀತಿ ನಮಗೆ ಇವತ್ತು ಈ ರೀತಿ ನಮ್ಮ ಹಣ ಏನಿದೆನೋ ಅವರೆಲ್ಲೋ ಒಂದು ಕಡೆ ದುರುಪಯೋಗ ಮಾಡಿಕೊಂಡು ಅನ್ಯಾಯ ಮಾಡಿದ್ರು ಅನುಮಾನಗಳಂತೂ ಮೂಡ್ತಾವೆ. ಅಲ್ಲ ನಾನು ನೇರವಾಗಿ ಹೇಳಬೇಕಾದ್ರಿಗಿನ ಮುಖ್ಯಮಂತ್ರಿಗಳು, ಯಾಕಂದರೆ ಇವತ್ತು ಯಾವುದೇ ವಿಚಾರಗಳನ್ನು ನಾವು ಮಾಡಬೇಕಾದ್ರೆ ಕೂಡ ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಡ್ಬರ್ಬೇಕಾಗುತ್ತೆ. ಆ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಡೋದ ನಂತರ ಪುನಃ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಗಮನಕ್ಕೆ ತೊಗೊಂಡೋಗ್ಬೇಕಾಗಿದೆ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಪುನಃ ನಮ್ಮ ಕೆಳಗಡೆ ಸೆಕ್ರೆಟ್ರಿ ಇರ್ತಾರ, ಸೆಕ್ರೆಟ್ರಿ ಆದಮೇಲೆ ನಂತರ ಕಮಿಷನರ್ ಇರ್ತಾನೆ, ಕಮಿಷನರ್ ಆದಮೇಲೆ ಡೈರೆಕ್ಟ್ರೇಟ್ ಇರ್ತಾರ. ಆ ಡೈರೆಕ್ಟ್ರಿ ಆದ ನಂತರ ಅದಕ್ಕೆ ಏನು ವರ್ಕ್ ಆರ್ಡ್ರ್ ಕೊಡೋದು, ಬೇರೆ ಎಲ್ಲ ಕೊಡೋದು, ಅದೆಲ್ಲ ಕೂಡ ಫಾರ್ಮಾಲಿಟೀಸ್ ಎಲ್ಲ ಕೂಡ ಜಿಯೋ ಮುಖಾಂತರ ಆಗಬೇಕಾಗುತ್ತೆ. ದಟ್ ಈಸ್ ಅ ಬಿಗ್ ಪ್ರೊಸೀಜರ್. ಅಂದರೆ ಯಾರು ಈ ರೀತಿ ಏನು ಧೈರ್ಯ ಮಾಡಿದರೂ ಒಂದು ಗೊತ್ತಾಗಿಲ್ಲ ಸರ್. ನಮಗಂತೂ ಇಷ್ಟೊಂದು ಧೈರ್ಯ, ಸರ್ಕಾರದ ಹಣನೇ ಬೇರೆ ಕಡೆ ಅಕೌಂಟ್ ಓಪನ್ ಮಾಡಿಕೊಂಡು ಅದು ಬೇರೆ ಸ್ಟೇಟ್ಗೆ ಅಲ್ಲಿ ಯಾರೋ ಒಂದು IT-BT ಕಂಪನಿಗಳಿಗೆ, ಸೆಕ್ಯೂರಿಟಿ ಕಾರ್ಡ್ ಏಜೆನ್ಸೀಸ್ ಅವರಿಗೆ ಅಂಥವ್ರಿಗೆ ಹಣ ವರ್ಗಾವಣೆ ಮಾಡ್ತಾರೆ. ಎಷ್ಟು ಧೈರ್ಯ ನೀವೇ ಅರ್ಥ ಮಾಡ್ಕೊಂಡು ಹಣ ವರ್ಗಾವಣೆ ಮಾಡಿದ್ಮೇಲೆ ಇಂಥ ಒಂದು ಕಾರಣ ಅಂತೂ ಕೊಡಬೇಕು. ಏನೇನು ಯೋಜನೆಗಳಿಗೆ ಏನೇನು ಮಾಡಿದೀವಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿಸಿ, ಯಾಕಂದರೆ ಕೆಲವು IT ಕಂಪ್ನಿ ಇದಾವೆ, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಇದಾವೆ. ನಾವು ಇಂಥವೆಲ್ಲ ಮಾಡಿವಂತ ಸುಳ್ಳು ದಾಖಲೆ ಸೃಷ್ಟಿ ಅಂದರೆ ಇದು ಇನ್ನೂ ಸ್ವಲ್ಪ ಜನ ಆಗಿದ್ರೆ ಅದು ಕೂಡ ಆಗ್ತೈತೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ತೋರಿಸ್ಲೇಬೇಕು. ಇನ್ವೆಸ್ಟಿಗೇಷನ್ದಲ್ಲಿ ಎಲ್ಲ ಹೊರಗಡೆ ಬಂದೇ ಬರ್ತಾವೆ. ಅದಕ್ಕೋಸ್ಕರ ಈ ಇನ್ವೆಸ್ಟಿಗೇಷನ್ ಆಗೋ ತನಕ ಅವರು ರಾಜೀನಾಮೆ ಕೊಡ್ಲಿ ಅಂದ್ರೆ ನಾವು ಒತ್ತಾಯ ಮಾಡ್ತೀವಿ. ಒಂದು ವಿಚಾರ ಸಹಜವಾಗಿ ಅಂತಂದ್ರೆ ಇಂಥ ಸಿಚುವೇಶನ್ ನೋಡಿದಾಗ ನಮಗೆ ಗೊತ್ತಿಲ್ಲ ಈ ವಿಚಾರ ಅಂತ. ಕೇವಲ ಈ ವಾಲ್ಮೀಕಿ ನಿಗಮಕ್ಕೆ ಇದಕ್ಕೆ ಸೀಮಿತ ಆಗಿದೆಯಾ? ಬೇರೆ ಬೇರೆ ನಿಗಮದಲ್ಲಿ ಹಿಂಗ ಅಧಿಕಾರ ತಪ್ಪಿರ್ಬೋದಲ್ವಾ? ಅಲ್ಲ, ಎಲ್ಲ ನಿಗಮಗಳ ಬಗ್ಗೆ ಕೂಡ ಇವತ್ತು ನಮ್ಮ ಅನುಮಾನ ಮೂಡ್ತಾ ಇತ್ತು ಅಂತೇಳಿ ಭಾಳ ಸ್ಪಷ್ಟವಾಗಿ ಜನರು ಮಾತಾಡ್ತಾ ಇದ್ದಾರೆ. ನಾವು ಕೂಡ ಆ ರೀತಿ ಎಲ್ಲ ಕಡೆ ಕೂಡ ಒಂದು ಅನುಮಾನದ ವಾತಾವರಣ ಸೃಷ್ಟಿಯಾಗಿದೆ. ಹಂಗಾಗಿ ಕೇವಲ ಇದೇ ಒಂದು ಇಲಾಖೆಯಲ್ಲಿ ಆಗಿದೆ ಅನ್ನೋದಕ್ಕಿಂತ ಎಲ್ಲ ಇಲಾಖೆಯಲ್ಲಿ ಕೂಡ ತನಿಖೆ ಆಗಬೇಕು. ಚಂದ್ರಶೇಖರ್ ಅವರು ಡೆತ್ ನೋಟ್ ಇಂದನೇ ಹೊರಗಡೆ ಬನ್ನಿ. DCM ಅವರೇ KPCC ಅಧ್ಯಕ್ಷರಿದ್ದಾರೆ. CM ಗಮನಕ್ಕೆ ಬರದಾಗೆ ತಮ್ಮ ಹಿರಿಯ ನಾಯಕರು ಕೂಡ ಕೆಲವರು ಆರೋಪ ಮಾಡಿದ್ರು, ತೆಲಂಗಾಣದಲ್ಲಿ ಕಾಂಗ್ರೆಸ್ ಪರವಾಗಿ ಹಣ ಬಳಸ್ಕೊಳ್ಳೋಕ್ಕೆ ಇದೆಲ್ಲ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. ತಾವೇನು ಹೌ ಡು ಯು ಅನಲೈಸ್ ಸರ್? ಅದು ಆ ಥರ ಆಗೋ ಸಾಧ್ಯತೆಗಳಿದೆಯಾ? ಅಲ್ಲಿ ಕಾಂಗ್ರೆಸ್ ಎಲೆಕ್ಷನ್ಗೆ, ಲೋಕಸಭಾ ಎಲೆಕ್ಷನ್ಗೆ ಬಳಕೆಯಾಗಿದೆ ಹಣ ಎಂಬುದು ತಮ್ಮ ಕೆಲವು ನಾಯಕರೆಲ್ಲ ಆರೋಪ ಮಾಡಿದ್ದಾರೆ. ನೋಡೋಣ, ಯಾಕಂದ್ರೆ ಅಲ್ಲಿ ಕೂಡ ಎಲೆಕ್ಷನ್ ನಡೀತಾ ಇತ್ತು, ಇಲ್ಲಿ ಕೂಡ ಎಲೆಕ್ಷನ್ ನಡೀತಾ ಇತ್ತು. ಮತ್ತು ಮುಖ್ಯಮಂತ್ರಿಗಳು ಅವರೇ ಫೈನಾನ್ಸ್ ಮಿನಿಸ್ಟರ್ ಆದ ಕಾರಣ ಅವ್ರ ಗಮನಕ್ಕೆ ಇಲ್ದಂಗೆ. ಅಲ್ಲ, ನಾನೇನು ಅಂತೀನಿ ಸರ್ ಮಸೂದನ್ ಸರ್, ಅಂದರೆ ಇದನ್ನ ಯಾವುದೇ ಏನೇ ಇರಲಿ ಇದು ಬಳಕೆ ಮಾಡ್ಕೊಳೋದೇ ತಪ್ಪು. ಸರ್ಕಾರದ ಹಣ ಹೆಂಗೆ ಬಳಕೆ ಮಾಡ್ಕೊಳಕ್ಕಾಗುತ್ತೆ ಸರ್? ಬೇಕಾದ್ರೆ ನೀವು ಏನೋ ಬೇರೆ ಕಡೆಯಿಂದ ನಿಮ್ಮ ಪಾರ್ಟಿ ಅಮೌಂಟು ದೇಣಿಗೆ ತೊಗೊಂಡು ಬೇಕಾದ್ರೆ ಅಲ್ಲಿಂದ ಅಲ್ಲಿ ಯಾರಿಗನ್ನ ಕೊಡ್ಬೋದಾಗ್ಲಿ. ಈ ಸರ್ಕಾರದ ಅಮೌಂಟು ಅದ್ರ ಜೊತೆಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ, SC/ST ಜನಾಂಗದ ಹಣ ಡೆತ್ ಆಗಿರೋ ಕಾರಣ ಈ ಬೆಳಕಿಗೆ ಬಂದಿರೋದೆ. ಇದೆಲ್ಲ ಕೂಡ ಏನು ಚುನಾವಣೆ ಸಂದರ್ಭದಲ್ಲೇ ಟ್ರಾನ್ಸಾಕ್ಷನ್ ಆಗಿದೆ ಮಾರ್ಚಲ್ಲಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.